ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರಿ. ಶಾಲಾ ಕಾಲೇಜುಗಳು ಇನ್ನೇನು ಪ್ರಾರಂಭವಾಗುವ ಹಂತದಲ್ಲಿದ್ದು, ಸರ್ಕಾರ ಪದವಿ ಪೂರ್ವ ಕಾಲೇಜಲ್ಲಿ ಅಂದರೆ ಉಪನ್ಯಾಸಕರ ಕೊರತೆ ಸಾಕಷ್ಟು ಇದ್ದು, ಈ ಒಂದು ಕೊರತೆಯನ್ನು ನೀಗಿಸಲು ಅತಿಥಿ ಉಪನ್ಯಾಸಕರನ್ನ ಸುಮಾರು 5190 ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲು ಆದೇಶ ಹೊರಡಿಸಿದ್ದು, ಬರುವ ಶೈಕ್ಷಣಿಕ ವರ್ಷಕ್ಕೆ ಅಂದರೆ ಒಂದು ವರ್ಷದ ಮಟ್ಟಿಗೆ 10 ತಿಂಗಳ ಮಟ್ಟಿಗೆ 5190 ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ಪರ್ಯಾಯವಾಗಿ 5910 ಅತಿಥಿ ಉಪನ್ಯಾಸಕರನ್ನು ನೇಮಿಸಲು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು, ಕೇವಲ 10 ತಿಂಗಳ ಅವಧಿ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮಾತ್ರ ಈ ನೇಮಕ ಸೀಮಿತವಾಗಲಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಜಿಲ್ಲಾವಾರು ಮಂಜೂರಾದ ಹುದ್ದೆಗಳು ಈ ರೀತಿಯಾಗಿವೆ. ಬೆಂಗಳೂರು ಉತ್ತರ 40, ಬೆಂಗಳೂರು ದಕ್ಷಿಣ 44, ಬೆಂಗಳೂರು ಗ್ರಾಮಾಂತರ 58, ರಾಮನಗರ 133, ಬಳ್ಳಾರಿ 238, ಚಿಕ್ಕೋಡಿ 254, ಬೆಳಗಾವಿ 203, ಬಾಗಲಕೋಟೆ 311, ವಿಜಯಪುರ 239, ಬೀದರ್ 75, ದಾವಣಗೆರೆ 79, ಚಿತ್ರದುರ್ಗ 151, ಚಿಕ್ಕಮಗಳೂರು 200, ಗದಗ 231, ಹಾವೇರಿ 151, ಧಾರವಾಡ 161, ಕಲಬುರಗಿ 153, ಯಾದಗಿರಿ 132, ಹಾಸನ 314, ಚಿಕ್ಕಬಳ್ಳಾಪುರ 172, ಕೋಲಾರ 180, ಚಾಮರಾಜನಗರ 160, ಮೈಸೂರು 292, ಮಂಡ್ಯ 171, ಉತ್ತರ ಕನ್ನಡ 307, ಕೊಪ್ಪಳ 225, ರಾಯಚೂರು 173, ದಕ್ಷಿಣ ಕನ್ನಡ 305, ಉಡುಪಿ 200, ಶಿವಮೊಗ್ಗ 165, ತುಮಕೂರು 295, ಕೊಡಗು 98.